ಇಲ್ಲೇ ಅವರೇಕಾಯಿ ಟೂರ್ನಮೆಂಟ್ ಐತೆ ಇಲ್ಲಿದೆಯಾ ಎಷ್ಟು ಗಂಟೆಗೆ ಸೂಪರ್ ಆಗಿದೆ. ಇವತ್ತು ಇಡ್ಲಿ ತೊಗೊಂಡಿದ್ದೆ, ಸಿಂಗಲ್ ಇಡ್ಲಿ 4 ವಡೆ ತಿಂದಿದ್ದೀನಿ. ಇಡ್ಲಿ 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 ಬೇಗ ಇಡ್ಲಿ ಕೊಡು ಬೇಗ. ನಮ್ಮಂತರ ಅವ್ರು ಡಾರ್ಲಿಂಗ್ ಅವರು ಟೇಸ್ಟ್ ಮಾತ್ರ ಬಿಲಿಯನ್. ತಾವರೆಕೆರೆ ರೋಡ್ ಸಿಗಲ್ಲ ಟೇಸ್ಟ್. ಕ್ರೌಡ್ ಇದೆ ಇರೋದಕ್ಕಲ್ವಾ, ತುಪ್ಪ ಇದ್ದಿದ್ ಕಡೆ ನೋಡ ಜಾಸ್ತಿ. ಖಂಡಿತ ಆ ತರ ಒಳ್ಳೆ ಮನುಷ್ಯರು. ಆಮೇಲೆ ಕಾಸಿಲ್ಲ ಅಂದ್ರೆ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ತಾರೆ. ಎಷ್ಟೊಂದ್ ಜನಕ್ಕೆ ಹಂಗೆ ಕೊಟ್ಟು ಕಳ್ಸ್ಬಿಡ್ತಾರೆ. ತುಂಬಾ ಒಳ್ಳೆ ಮನುಷ್ಯರು. ಜನ ನೋಡೋದೇನಂದ್ರೆ ಟೇಸ್ಟ್. ಅದರಿಂದ ಇದು ನಾಟಿ ಸ್ಟೈಲು ಇರೋದ್ರಿಂದ ಜನ ಹುಡ್ಕೊಂಬೋದು. ನಾನು ಎಲ್ಲೂ ಪಬ್ಲಿಕ್ ಮಾಡಿಲ್ಲ, ಏನೂ ಇಲ್ಲ. ಹೌದೌದು. ನೇಮ್ ಹುಡ್ಕೊಂಡ್ರು ಸಿಗಲ್ಲ ನಿಮಗೆ. ಬೋರ್ಡ್ ಕೂಡ ಹಾಕಿಲ್ಲ, ಅದು ನಾನು ಕೇಳೋಣ ಅಂತ. ಬೋರ್ಡು ಹಾಕಿಲ್ಲ, ನೇಮು ಇಲ್ಲ. ಹೌದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲ ಸ್ವಾಗತ. ನಾನೀಗ ಬಂದಿರೋವಂಥದ್ದು ಮಾಗಡಿ ರೋಡ್ ತಾವರೆಕೆರೆ. ಮಾಗಡಿ ರೋಡ್ ತಾವರೆಕೆರೆಯಲ್ಲಿ ಈ ಮೇನ್ ರೋಡಲ್ಲಿ, ಇದು ಮಾಗಡಿ ರೋಡ್ ಕಡೆಯಿಂದ ತಾವರೆಕೆರೆ ಹೋಗುವಂಥ ದಾರಿ ಇದೆ ಈ ಕಡೆಗೆ. ಸೊ ಈ ದಾರಿಯಲ್ಲಿ ಒಂದು ಫುಡ್ ಕಾರ್ಟ್ ನಿಂತ್ಕೊಳ್ಳುತ್ತೆ, ನಾನು ಹಿಂದೆ ಇದೆ ಅದು. ಸೊ ಆ ಒಂದು ಫುಡ್ ಕಾರ್ಟ್ ತುಂಬಾ ಫೇಮಸ್ಸು ಈ ಒಂದು ಸರೌಂಡಿಂಗ್ ಏರಿಯಾದಲ್ಲಿ, ಬ್ರೇಕ್ಫಾಸ್ಟ್ಗೆ ಎಸ್ಪೆಷಲಿ. ಅದರಲ್ಲೂ ಸಂಡೇ ಅಂತೂ ತುಂಬಾ ಫೇಮಸ್ಸು, ತುಂಬ ಕ್ರೌಡ್ ಕೂಡ ಇರುತ್ತೆ. ಸೊ ಅಲ್ಲಿಗೆ ಬಂದಿದ್ದೀನಿ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡಿ. ಆಮೇಲೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ಹೋಗಿ. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ಹೇಗಿದೆ ಅಂತ ನೋಡೋಣ ಒಳಗಡೆ. ಅವನೇ ಹಾಕಿ ಅಣ್ಣ, ಒಂದೇ ಚರ್ಚೆಲ್ಲ ಐತೆ. ಕೋಟೆ 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 ಹೌದು, ಚಿತ್ರ ಇದ್ದಾಗಲೇ ಫುಲ್ಲು. 25 ರೂಪಾಯಿ ಚೇಂಜ್ ಕೊಡಿ ಅನ್ನಂಗೆ. ಅವರೇಕಾಯಿ ಟೂರ್ನಮೆಂಟ್ ಐತೆ ಇಲ್ಲಿದೆಯಾ ಎಷ್ಟು ಗಂಟೆಗೆ? ಹೌದಾ, ಒಳ್ಳೆ ಬೆಳೆಸ್ತಾನೆ. ವಿಷಯ ನಮ್ದು ಏನು ಇಡ್ಲಿ ಹೇಳು, ಇಡ್ಲಿ ಫ್ರೆಂಡ್ಸ್ ಹೇಳು. ಪಲಾವ್ ಇದೆ, ವೆಜಿಟೇಬಲ್ ಪಲಾವ್ ಇದೆ. 4 ಇಡ್ಲಿ 2 ಪೈಸೆ ಆಮೇಲೆ ಇದರಿಂದ ಅಣ್ಣ ಮೆಡಿಕಲ್ ನಮಸ್ಕಾರ. ನಿಮ್ಮ ಹೆಸರು ಸರ್? ಧರ್ಮೇಶ್ ಅಂತ ಹೇಳ್ಬಿಟ್ಟು. ಧರ್ಮೇಶ್ ಅಂತ ಸರ್. ನಿಮ್ಮ ಈ ಒಂದು ಹೋಟೆಲ್ ಹೆಸರು ಏನು ಅಂತ ಗೊತ್ತಾಗ? ತ್ರಿವೇಣಿ ಕ್ಯಾಂಟೀನ್. ತ್ರಿವೇಣಿ ಕ್ಯಾಂಟೀನ್ ಅಂತ. ಸೊ ಇದನ್ನ ನಡೆಸ್ತಿರೋದು ನೀವು ಮತ್ತೆ ಮೇಡಮ್ ವೈಫ್? ಓಕೆ. ಮೊದಲನೇದಾಗಿ ನನಗೆ ಒಂದು ಕುತೂಹಲ ಸರ್, ಏನು ಕಾರಣ ಈ ತರ ಒಂದು ಕ್ರೌಡ್ ಇಲ್ಲಿ? ಇವತ್ತಿನ ಒಂದು ಜನರೇಷನ್ ಅಲ್ಲಿ ಎಲ್ಲ ವೆರೈಟಿ ಫುಡ್ಗಳು, ವೆರೈಟಿ ಡಿಫ್ರೆಂಟ್ ಎಲ್ಲ ಮಾಡೋದ್ರಿಂದ ಅದರಿಂದ ಜನ ಲೈಕ್ ಮಾಡ್ತಾರೆ. ನಾವು ಅಂದ್ರೆ ನ್ಯಾಚುರಲ್, ನಾಟಿ ಸ್ಟೈಲ್ ಐತಿ. ಚಟ್ನಿ ಆಯ್ತಾ, ಹುಳ್ಳಿಕಾಳು ಚಟ್ನಿ, ಇಡ್ಲಿ ಮತ್ತೆ ಅಡಿಕೆ ಚಟ್ನಿ, ಎಲ್ಲ ನಾಟಿ ಸ್ಟೈಲ್ ಇರೋದ್ರಿಂದ ಜನ ತುಂಬಾ ಲೈಕ್ ಮಾಡ್ತಾರೆ. ಇವತ್ತಿನ ಇದಕ್ಕೆ ಮೇಯ್ನು ಜೀವನಕ್ಕೆ ಶೈಲಿಗೆ ಫುಡ್ ವೆರಿ ಇಂಪಾರ್ಟೆಂಟ್. ಹೌದು. ಅದರಿಂದ ಜನಕ್ಕೆ ಏನ್ ಬೇಕು, ಅಮೌಂಟ್ ಯಾರು ನೋಡಲ್ಲ ಸರ್. ಒಂದು 10 ರೂಪಾಯಿ, ಕೆಲವರು ಜಾಸ್ತಿ ಆಗ್ಬೋದು, 10 ರೂಪಾಯಿ ಕಮ್ಮಿ ಆಗ್ಬೋದು. ಜನ ನೋಡೋದೇನಂದ್ರೆ ಟೇಸ್ಟ್. ಅದರಿಂದ ಇದು ನಾಟಿ ಸ್ಟೈಲು
ಇರೋದ್ರಿಂದ ಜನ ಹುಡ್ಕೊಂಬೋದು. ನಾನು ಎಲ್ಲೂ ಪಬ್ಲಿಕ್ ಮಾಡಿಲ್ಲ, ಏನೂ ಇಲ್ಲ. ಹೌದೌದು. ನೇಮ್ ಹುಡ್ಕೊಂಡ್ರು ಸಿಗಲ್ಲ ನಿಮಗೆ. ಬೋರ್ಡ್ ಕೂಡ ಹಾಕಿಲ್ಲ, ಅದೇ ನಾನು ಕೇಳೋಣ ಅಂತ ಇದ್ದೆ. ಬೋರ್ಡು ಹಾಕಿಲ್ಲ, ನೇಮು ಇಲ್ಲ. ನೇಮ್ ಸುಮ್ಮನೆ ನೇಮ್ ಹೇಳಿದ್ದ ಇದಕ್ಕೆ ಏನದ್ರಿಂದ ಜನ ಅದರಿಂದ ಹುಡ್ಕೊಂಡ್ಬರ್ತಾರೆ. ಈ ಸರೌಂಡಿಂಗ್ ಎಲ್ಲ ತುಂಬಾ ಫೇಮಸ್ ನೀವು ಅಂತ ಕೇಳ್ಪಟ್ಟೆ. ಆದ್ರೆ ನಾವೇನು ಎಲ್ಲೂ ಹೇಳಿಲ್ಲ, ಜನ ಜನ ಹೇಳ್ತಾ ಇದ್ರು. ನಾನೇನು ಹೇಳ್ಬೇಕಿಲ್ಲ. ಆಗ ತಾಳ ಇನ್ನೊಂದು ಮೊಸರು ಬಜ್ಜಿ ಚಟ್ನಿ ಇದ್ದೆ. ಬಾರೋ ಹಿಂಗಿದ್ದೆ. ಮೊಸರು ಬಜ್ಜಿ ಚಟ್ನಿ ಇದಕ್ಕೆ ಹಾಕಮ್ಮ, ವಡೆ ಹಾಕು. ಚಂದ್ರ ಇಡ್ಲಿ ಕೊಡಪ್ಪ. ವಡೆ ಇಸ್ಕೊಳ್ಳಿ. ಇಲ್ಲ ಓಡ್ಬೇಕು, ನೋಡ್ತೀನಿ. ತಳಪ್ಪ ಹಚ್ಚ ಇಡ್ಲಿ ವಡೆ ಚಿತ್ರಾನ್ನ ಹಾಕಮ್ಮ. ಇವತ್ತು ಇಡ್ಲಿ ತಗೊಂಡಿದ್ದೆ, ಸಿಂಗಲ್ ಇಡ್ಲಿ 4 ವಡೆ ತಿಂದಿದ್ದೀನಿ. ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ತುಂಬಾ ಇಷ್ಟ ಆಗುವಂಥದ್ದು ಏನಿಲ್ಲಿ? ಇಡ್ಲಿ ಚಿತ್ರಾನ್ನ. ಇಡ್ಲಿ ಚಿತ್ರಾನ್ನ. ವಡೆ ಮಾತ್ರ ಫೇಮಸ್. ವಡೆ ಮಾತ್ರ ಫೇಮಸ್. ಓಕೆ, ಥ್ಯಾಂಕ್ ಯು. ನೀವು ಏನು ತಗೊಂಡಿದ್ದೀರಾ? ನಾನು ಇಡ್ಲಿ ಪಲಾವ್ ತಗೊಂಡಿದ್ದೀನಿ. ಇಡ್ಲಿ ಪಲಾವ್. ಟೇಸ್ಟ್ ಚೆನ್ನಾಗಿದೆ. ಏನು ಇಷ್ಟ ಆಗುತ್ತೆ ಇಲ್ಲಿ? ಪಲಾವು ಮೊಸರು ಬಜ್ಜಿ ತುಂಬ ಚೆನ್ನಾಗಿದೆ. ಇಷ್ಟ ಆಗುತ್ತಾ? ಒಳ್ಳೆ ವ್ಯೂ ಪಾಯಿಂಟು, ಹಾಂ, ಮತ್ತೆ ಟೇಸ್ಟ್ ಚೆನ್ನಾಗೈತೆ. ಹಾಂ. ಬೆಳಗ್ಗೆ ಹೊತ್ತು ಟಿಫನ್ಗೆ ಒಳ್ಳೆ ಪ್ಲೇಸು. ಕ್ರೌಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮುನ್ರಾಜ್ ಅಂತ ಓಕೆ. ಯಾವಾಗಿಂದ ಇಲ್ಲಿ ಬರ್ತಾ ಇದ್ದೀರಾ ಸರ್? ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ಬರ್ತಿರೋದು. ಸೊ ಹೇಗೆ ಏನು ತೊಗೊಂಡಿದ್ದೀರಾ? ಸರ್ ಇಡ್ಲಿ ತಗೊಂಡಿದ್ದು ಓಕೆ, ತುಂಬ ಚೆನ್ನಾಗಿತ್ತು. ಮತ್ತೆ ಪಲಾವು ಚೆನ್ನಾಗಿದೆ, ವಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ತುಂಬ ಟೇಸ್ಟ್ ಹಿಡಿಸ್ತು. ನೆಕ್ಸ್ಟ್ ಟೈಮ್ ಬರ್ತೀವಿ. ನಾವು 2 years ಇಂದ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಟೇಸ್ಟ್ ಸೂಪರ್ ಆಗಿದೆ. ಓಕೆ, ತುಂಬಾ ಚೆನ್ನಾಗಿದೆ. ಚಿತ್ರಾನ್ನ, ವಡೆ, ಪಲಾವು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಂ. ರೇಟು ಚೀಪ್ ಅಂಡ್ ಬೆಸ್ಟ್, ಚೆನ್ನಾಗಿದೆ. ಹಾಕಪ್ಪ. ಏನೇನು ಮಾಡ್ತೀರಾ ಸರ್ ತಿಂಡಿ? ಸರ್ ನಾನು ರೆಗ್ಯುಲರ್ ಆಗಿ ಭಾನುವಾರ ವೆಜಿಟೇಬಲ್ ಪಲಾವು, ಲೆಮನ್ ರೈಸು, ಇಡ್ಲಿ, ಮಸಾಲೆ ವಡೆ. ಓಕೆ. ಬೇರೆ ದಿನ ಸರ್? ಬೇರೆ ದಿನ ಎಲ್ಲ ಮಾಮೂಲಿ ರೈಸ್ ಬಾತು ಚೇಂಜ್ ಆಗ್ತಾ ಇರುತ್ತೆ. Okay. ಮೆಂತೆ ಬಾತು, ಟೊಮೆಟೊ ಬಾತು, ವಾಂಗಿ ಬಾತು ಅವೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಇದು ಮಾತ್ರ ಭಾನುವಾರ ದಿವಸ ಸ್ಪೆಷಲ್ ಆಗಿ ವೆಜಿಟೇಬಲ್ ಪಲಾವ್ ಇದೆ. ವೆಜಿಟೇಬಲ್ ಪಲಾವ್ ಟೈಮಿಂಗ್ಸ್ ಒಂದು ಹೇಳ್ಬಿಡಿ ಸರ್. ಸರ್ ಬೆಳಿಗ್ಗೆ 7 o'clock ಇಂದ 11 o'clock. 11 o'clock ಡೈಲಿ ಅಷ್ಟೇ, ಡೈಲಿ ಮಾರ್ನಿಂಗ್ ಮಾತ್ರ. ಓಕೆ. ರಜಾ ಏನು ಮಾಡಲ್ಲ? ರಜೆ ಏನು ಮಾಡಲ್ಲ. ಓಕೆ. ನಾನು ಇವಾಗವರೆಗೂ ಯಾರೋ ಪಲಾವ್ ಮಾಡ್ಕೊಂಡು ಇಡ್ಲಿ ಕೊಡಿ, ಇಡ್ಲಿ ಅವರೇ ಪಲಾವು, ಇಡ್ಲಿ, ವಡೆ ತುಂಬ ಎಲ್ಲ ಇಷ್ಟ ಆಗುತ್ತೆ. ಓಕೆ. ಏನು ಕಾರಣ ಸರ್ ಈ ಥರ ಒಂದು ಕ್ರೌಡ್ ಇದೆ ಇಲ್ಲಿ? ಏನು ಕಾರಣ? ಅವರು ಕೊಡೋ ಟೇಸ್ಟು, ರುಚಿ ಚೆನ್ನಾಗಿ ಕೊಡ್ತಾರೆ. ಓಕೆ. ರೇಟು ಸ್ವಲ್ಪ ರೀಸನಬಲ್ ಆಗಿದೆ. ರೀಸನಬಲ್ ಅನ್ಸ್ತದೆ. ಓಕೆ. ಮತ್ತೆ ಊರಿಗೆ ಹೋಗುವಾಗ ನಾವು ಪ್ರತಿದಿನ ನಮ್ಮ ಇಲ್ಲೇ ಹುಲಿಯರ್ಬರ್ಗ ಹಾಂ ಹಾಂ. ಊರಿಗೆ ಹೋಗ್ಬೇಕಾದ್ರೆ ನಾವು ಇಲ್ಲಿ ತಿಂದುಬಿಟ್ಟೇ ಮುಂದೆ ಪ್ರಯಾಣ ಮಾಡ್ತೀವಿ. ಓಕೆ. ಹಾಗಾಗಿ ಇಲ್ಲಿ ಬಂದು ಒಂದು ಸ್ಟಾಪ್ ಕೊಟ್ರೆ ಅದೊಂಥರ ಫುಲ್ ಫಿಲ್ ಅಂತ ನೆಮ್ಮದಿ. ಪ್ರಯಾಣಕ್ಕೆ ನೆಮ್ಮದಿ. ಓಕೆ. ಎಲ್ಲರೂ ಬಂದು ಒಂದ್ಸರಿ ರುಚಿ ನೋಡಿ ಚೆನ್ನಾಗಿದ್ರೆ ನೀವು ಅವ್ರನ್ನ ತುಂಬ ಬೆಳೆಸಿ ಇನ್ನೊಂದು 4 ಜನಕ್ಕೆ ಹೇಳಿ ಬಂದು ಅವ್ರಿಗೆ ಒಂದು ವ್ಯಾಪಾರ ಆಗುತ್ತೆ. ಮತ್ತು ಸುಮ್ಮನೆ ವ್ಯಾಪಾರ ಆಗೋದು ಚೆನ್ನಾಗಿದೆ ತಿಂಡಿ. ಓಕೆ.
ನೀವೇ ನೋಡ್ತಾ ಇದ್ದಲ್ಲ ಕ್ರೌಡ್ ಎಲ್ಲ ಹೌದು ಸುಮ್ಮನೆ ಹೇಳಕ್ ಬರೋದಿಲ್ಲ ಹೌದೌದು ತುಂಬ ಚೆನ್ನಾಗಿದೆ. ಇನ್ನೂ 4 ಜನಕ್ಕೆ ಗೊತ್ತಾಗಲಿ ಬಂದು ಚೆನ್ನಾಗಿದೆ ತಿಂಡಿ. ಓಕೆ ಕ್ವಾಂಟಿಟಿನೂ ಇದೆ, ರೀಸನಬಲ್ ಇದೆ ರೇಟ್. ಓಕೆ ಅಷ್ಟೇ ನಾವು ತಿಂತಾನೆ ಇದೀವಿ ಇಲ್ಲಿ. ಓಕೆ ಪ್ರತಿದಿನ ಇಲ್ಲಿ ಮಿಸ್ ಇಲ್ದಂಗೆ ನಾವು ತಿಂತೀವಿ. Okay. ನಮ್ಮಂತರ ಅವ್ರು ಡಾರ್ಲಿಂಗ್ ಅವರು. ಓಕೆ ಟೇಸ್ಟ್ ಮಾತ್ರ ಬಿಲಿಯನು. ತಾವರೆಕೆರೆ ಹುಡುಗರು ಸಿಗಲ್ಲ ಟೇಸ್ಟ್. ನಾವು ಅವಾಗಿಂದ ಇಲ್ಲಿ ಓಪನ್ ಆದಾಗಿಂದ ಇಲ್ಲೇ ತಿಂತಾರೋದು. ಓಕೆ ನಮ್ಮ ಜಿಮ್ ಹುಡುಗರಾಗ್ಲಿ, ನಮ್ಮ ಫ್ರೆಂಡ್ಸ್ ಆಗಲಿ, ಪ್ರತಿಯೊಬ್ರು ಬಂದು ಇಲ್ಲೇ ತಿನ್ನೋದು. ನೋಡಿ ಮನೇಲಿ ನಾಷ್ಟ ಮಾಡಿರೋ ಬಂದು ಇಲ್ಲಿ ತಿನ್ಕೊಂಡಿದ್ದೀವಿ ನಾವು. ಏನು ನೀವು ಆ ಥರ ಇಡ್ಲಿ ಮತ್ತು ಮೊಸರು ಬಜ್ಜಿ ಯಾಕೆಂದ್ರೆ ನಮಗೆ ಡಯಟ್ ಬರ್ಕೊಟ್ಟವ್ರು ಜಿಮ್ಮಲ್ಲಿ. ಓಕೆ ಫ್ಯಾಟ್ ಬಂದ್ಬಿಡುತ್ತೆ ರೈಸ್ ತಿನ್ನೋರೆ ಅಂತ. Okay. ಮಸಾಲೆ ಎಲ್ಲ ಹಾಕಿರ್ತಾರೆ. Okay, ಅದಕ್ಕೋಸ್ಕರ ಡಯಟ್ ಮಾಡ್ತಾ ಇದೀವಿ. ಅದಕ್ಕೆ 3 ಇಡ್ಲಿ ಮೇಲೆ 1 ವಡೆನೂ ತಿನ್ನಂಗಿಲ್ಲ ಅಂತ ಅಂದವ್ರೆ. Okay. ಅದಕ್ಕೋಸ್ಕರ ಮೊಸರಲ್ಲಿ ಬರೀ 3 ಇಡ್ಲಿ, Okay. ಹೊಟ್ಟೆ ತುಂಬ ತಿನ್ನಂಗೂ ಇಲ್ಲ. Okay. ಅದಕ್ಕೆ ಅವ್ರಿಗೆ ಎತ್ತಿಗೆ ಕೂಡ ಕೇಳ್ತೀನಿ ನಾನು. ಓಕೆ ಪ್ರತಿ ದಿವಸನೂ ಎತ್ತಿಗೆ ಕುಡಿರ್ತಾರೆ. ಬರ್ಲಿಲ್ಲ ಅಂದ್ರೆ ಫೋನ್ ಮಾಡ್ಬಿಟ್ಟು ತಾಮನ್ ಬೇಕಾದ್ರೆ ಮನೆ ಕೊಟ್ಟೋಯ್ತಾರೆ ಅಂತ ಮನುಷ್ಯರು ಅವರು. ಒಳ್ಳೆ ಮನುಷ್ಯರು. ಓಕೆ ಸುಮಾರು ಜನ ಬರ್ತಾರೆ ಇಲ್ಲಿ. ಸಖತ್ ಟೇಸ್ಟ್ ಮಾತ್ರ ಇದು ಕ್ರೌಡ್ ಇದೆ ಇಲ್ಲಿ ಸಖತ್ ಏನ್ taste ಕಾರಣ? ಆಗಿರೋದಕ್ಕಲ್ವಾ, ತುಪ್ಪ ಇದ್ದಿದ್ ಕಡೆ ನೋಡ ಜಾಸ್ತಿ. ಖಂಡಿತ. ಆ ತರ ಆ ಒಳ್ಳೆ ಮನುಷ್ಯರು. ಹಾ ಆಮೇಲೆ ಕಾಸಿಲ್ಲ ಅಂದ್ರೆ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ತಾರೆ. ಓಕೆ ಎಷ್ಟೊಂದ್ ಜನಕ್ಕೆ ಹಂಗೆ ಕೊಟ್ಟು ಕಳ್ಸ್ಬಿಟ್ಟವ್ರೆ. Okay. ತುಂಬಾ ಒಳ್ಳೆ ಮನುಷ್ಯರು ಬಂದ್ರು ಅವ್ರು. ಹೌದು ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾವಾಗಿಂದ ಇಲ್ಲಿ ಬರ್ತಾ ಇದ್ದೀರಾ? ನಾನೊಂದು 5-6 ವರ್ಷ ತುಂಬಾ ಚೆನ್ನಾಗಿರುತ್ತೆ, ಬೋರ್ ಇಲ್ಲ. ಬಟ್ ನಾವು ರೆಗ್ಯುಲರ್ ಬರಲ್ಲ, ವಾರಕ್ಕೊಂದ್ಸರಿ ಕೆಲವೊಂದು 15 ದಿನಕ್ಕೊಂದ್ಸರಿ ಬರ್ತೀವಿ. ಓಕೆ ಟೇಸ್ಟು ಫ್ಯಾಮಿಲಿಗೂ ತುಂಬಾ ಚೆನ್ನಾಗಿದೆ. Okay. ತುಂಬಾ ಸಲ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೆ. ಇವತ್ತು ಹುಡುಗರನ್ನ ಕರ್ಕೊಂಡಿದ್ದೀನಿ. ಓಕೆ ನಿಮಗೆ ಇಲ್ಲೇ ಕಾರಣ ಏನು ಸರ್ ಇಷ್ಟೊಂದು ಕ್ರೌಡ್ ಇದೆ ಇಲ್ಲಿ? ಹೆಸರು ಇಲ್ಲ, ಬೋರ್ಡ್ ಇಲ್ಲ, ಏನಿಲ್ಲ. ಸರ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, Okay. ಹೈಜೆನಿಕ್ ಆಗಿದೆ, ಮತ್ತೆ ಒಂದು ರೀಸನಬಲ್ ಪ್ರೈಸ್, ಮತ್ತೆ ಮೇನ್ ರೋಡ್ ಹತ್ರ ಐತೆ. ಎಲ್ಲರಿಗೂ ಒಂದು ಅಟ್ರಾಕ್ಟಿವ್ ಆಗಿ ಎದ್ದು ಕಾಣ್ತದೆ, ಮತ್ತೆ ಯೂಸರ್ ಫ್ರೆಂಡ್ಲಿ. ಓಕೆ ತುಂಬಾ ಚೆನ್ನಾಗಿ ನಮಗೆ ಸರ್ವಿಸ್ ಕೊಡ್ತಾರೆ. ನಾವು ಬೇಕಂದ್ರೆ ನಾವೇ ಎತ್ಕೊಂಡು ಹಾಕೊಬಹುದು, ಆ ಥರನೂ ಇದೆ. ಹಾಗಾಗಿ ನಾವು ರೆಗ್ಯುಲರ್ ವ್ಯೂವರ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಈ ಒಂದು ಹೋಟೆಲ್ ಬಗ್ಗೆ? ಸರ್ ನಮ್ಮ ತಾವರೆಕೆರೆ ಒಳಗೆ ಹೇಳ್ಬೇಕಂದ್ರೆ ಒಂದು ರೀಸನಬಲ್ ಆಗಿ ತುಂಬಾ ಚೆನ್ನಾಗಿದೆ. ಓಕೆ ಮತ್ತೆ ಒಂದು ಅಫಿಷಿಯಲ್ ಏರಿಯಾನು ಕೂಡ ಇರೋದ್ರಿಂದ ಬಂದು ಪಾರ್ಸಲ್ ತಗೊಂಡು ಹೋಗ್ತಾರೆ. ಓಕೆ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಒಂದ್ಸರಿ ನೋಡ್ಬೋದು, ಒಂದ್ಸರಿ ಏನಿಲ್ಲ ರೆಗ್ಯುಲರ್ ನೋಡ್ಬೋದು. ಒಂದ್ಸರಿ ನೀವು ಟೇಸ್ಟ್ ನೋಡಿದ್ರೆ ಖಂಡಿತವಾಗ್ಲೂ ಬರ್ತಾ ಇರ್ತೀರ ಅವಾಗ ಅವಾಗ. ಎಷ್ಟು ಸರ್ ಒಂದು ಪ್ಲೇಟ್? ಸರ್ 1 ಪ್ಲೇಟ್ ಇಡ್ಲಿ ಬಂದು 30. ಅಂದ್ರೆ 2 ಇಡ್ಲಿ 2 ಇಡ್ಲಿ 30, ಸಿಂಗಲ್ ಇಡ್ಲಿಗೆ 15. ಓಕೆ ರೈಸ್ ಬಾತ್ ಎಲ್ಲ ಸರ್? ಸರ್ ರೈಸ್ ಬಾತ್ 40, ಹಾಫ್ ರೈಸ್ 25. ಅಂದ್ರೆ ಎಲ್ಲಾ ಕಡೆ 30 ಇದೆಲ್ಲ ಕೊಡ್ತಾರೆ. ಆದ್ರೆ ನಮ್ದು ಕ್ವಾಲಿಟಿ ಮತ್ತೆ ಅಡಿಕೆ ಪಟ್ಟಣ ಆಗಿರೋದ್ರಿಂದ ನಾವು ಫಿಕ್ಸ್ ಮಾಡಿದ್ವಿ ಸರ್. ಓಕೆ 11 ಗಂಟೆವರೆಗೂ ಲಾಸ್ಟ್. 11 ಗಂಟೆವರೆಗೂ ಸಿಗುತ್ತಾ ಎಲ್ಲ ಐಟಮ್? 11 ಗಂಟೆ ಸರ್, ಮಿನಿಮಮ್ ಮ್ಯಾಕ್ಸಿಮಮ್ 10 ಗಂಟೆ ಲಾಸ್ಟ್. 10 ಗಂಟೆ ಅದ್ರ ಮೇಲೆ ಎಲ್ಲ ಐಟಮು ಸಿಗಲ್ಲ. ಓಕೆ ಒಂದಿದ್ರೆ ಒಂದಿರಲ್ಲ. ಇಡ್ಲಿ ಇದ್ರೆ ರೈಸ್ ಇರಲ್ಲ, ರೈಸ್ ಇದ್ರೆ ಇಡ್ಲಿ ಇರಲ್ಲ, ರೈಸ್ ಇಡ್ಲಿ ಇದ್ರೆ ವಡೆ ಇರಲ್ಲ. ಮೇಯ್ನ್ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ವಡೆ. ವಡೆನೇ ವಡೆ ಇಲ್ಲ ಅಂದ್ರೆ ತುಂಬಾ ಜನ. ಹೌದು, ನಾನು ಅವಾಗಲೇ ಕೇಳಿದೆ, 1 ಇಡ್ಲಿ 4 ವಡೆ ತಗೊಂಡೆ ನಾನು ಅಂತ ಯಾರೋ ಹೇಳ್ತಾ ಇದ್ರು. ವಡೆಗೆ ಮೇಯ್ನ್ ಇಂಪಾರ್ಟೆಂಟ್. ವಡೆ ಇಲ್ಲ ಅಂದ್ರೆ ಐಟಮೇ ತಗೊಳಲ್ಲ. ಅದೇ ಬೇಕಾದ್ರೆ 5 ರೈಸ್ ಇರ್ಲಿ 10 ರೈಸ್ ಇರ್ಲಿ ವಾಪಸ್ ಹೊಂಟೋಗ್ಬಿಡ್ತಾರೆ. ವಡೆ ಫಸ್ಟ್ ಕೇಳೋದೇ ಇಲ್ಲಿ ವಡೆ ಇದೆಯಾ ಅಂತ. ಓಕೆ, ಈಗ ನಿಮ್ ಜೊತೆಗೆ ಸಪೋರ್ಟ್ ಮಾಡ್ತಿರೋದು ಮೇಡಮ್ ಅವರ? ಮೇಡಮ್ ವೈಫ್ ಕಂಪ್ಲೀಟ್ ಆಗಿ. ನಿಮ್ಮ ಮಗನ ಮಗ ಇವತ್ತು ಸಂಡೇ ನಿಮ್ ಜೊತೆಗೆ ಟೈಮ್ ಪಾಸ್ ಇಲ್ಲಿ. ಇದ್ದಾಳೆ. ಆದ್ರೆ ಮಗ ಇವಾಗ ಹೆಲ್ಪ್ ಮಾಡ್ತಾನೆ. ಓಕೆ, ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸರ್ಗೆ ನೀವು ಈ ಒಂದು ಫುಡ್ ಕಾರ್ಟ್ ಬಗ್ಗೆ? ಏನಿಲ್ಲ, ಮಕ್ಳು ಕಳ್ಸಾದ್ಮೇಲೆ ಬರ್ತೀನಿ. Okay. ಏನ್ ಮಾಡ್ತಾ ಇರ್ತಾರೆ, ಹಾಂ ಕಳ್ಸಾದ್ಮೇಲೆ ಬಂದು ಪಾರ್ಸಲ್ ಎಲ್ಲ ನಾನು ನೋಡ್ಕೊಂಡು ಪ್ಲೇಟ್ ಅಡುಗೆ ಮಾಡೋದೆಲ್ಲ ನೀವೇನಾ? ಹಸ್ಬೆಂಡ್ ಮಾಡೋದು. ಅವರೇ ಮಾಡ್ತಾರೆ ಎಲ್ಲ? ಓಕೆ, ಪ್ರತಿಯೊಂದು ಕುಕಿಂಗ್ ಎಲ್ಲ ನಂದೇ. ವೈಫ್ಗೆ ಏನು ಗೊತ್ತಿಲ್ಲ. ಸೀಕ್ರೆಟ್ ಬಿಟ್ಕೊಡಲ್ಲ. ಇಡ್ಲಿ ಸೀಕ್ರೆಟ್ ಕೇಳಂಗೆ ಇಲ್ಲ ಹಂಗಂದ್ರೆ ಇವಾಗ ನಾವು. ಎಷ್ಟು ವರ್ಷದಿಂದ ಇದನ್ನ 5 ವರ್ಷದಿಂದ ಮಾಡ್ತಾ ಇದ್ದೀವಿ. 5 ವರ್ಷದಿಂದ. ಓಕೆ, ಇವನು ನಮ್ಮ ಹುಡುಗನೇ. ಓಕೆ 5 ವರ್ಷದಿಂದ ನಾನೇ ನೋಡ್ಕೊಂಡು ಸಾಕೊಂಡಿದ್ದೀನಿ. ನನ್ನ ಜೊತೆನೇ ಇದ್ದೀನಿ. ಹೌದಾ? ಇವನೇ ಮೇನ್. ಓಕೆ, ವಡೆ ಎಲ್ಲ ಸಖತ್ ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟು ಈ ತ್ರಿವೇಣಿ ಕ್ಯಾಂಟೀನ್ ಅಲ್ಲಿ. ವೆರಿ ಇಂಪಾರ್ಟೆಂಟು ಇವನು. ಓಕೆ, ವಡೆ ಎಲ್ಲ ಇವನೇ ಎಲ್ಲ ನೋಡ್ಕೊಳ್ಳೋದು. ಓಕೆ ಸೂಪರ್. ನಿಮ್ಮ ಹೆಸರು? ಚಂದ್ರ. ಚಂದ್ರ. ಓಕೆ.